ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಪ್ರಮೋದ ವಿಷಯದ 3ನೇಯ ಎಪಿಸೋಡು ಇವತ್ತು ಪ್ರಾರಂಭಗೊಳ್ಳುತ್ತಾ ಇದೆ. ಈಗಾಗಲೇ ಹಿಂದಿನ ಪಾಠದಲ್ಲಿ ಸುಮಾರು 1ರಿಂದ 5 ಪ್ರಶ್ನೆಗಳಲ್ಲಿ ಭಾಗವತ ತೃತೀಯ ಸ್ಕಂದದಲ್ಲಿ 34 ಅಧ್ಯಾಯಗಳಲ್ಲಿ ಯಾವೆಲ್ಲ ವಿಷಯ ಇಲ್ಲಿ ವರ್ಣನೆಗೊಂಡಿವೆ, ಏನೆಲ್ಲ ಇಲ್ಲಿ ವಿವರಣೆ ಬಂದಿದೆ ಎಲ್ಲದರ ಮಾಹಿತಿ ಈ 5 ಪ್ರಶ್ನೆಗಳಲ್ಲಿ ಸುಮಾರು 5-6 ಅಧ್ಯಾಯಗಳ ಒಂದು ಸಂಗ್ರಹ ಅಂತಿಟ್ಟುಕೊಂಡು 5 ಪ್ರಶ್ನೆಗಳನ್ನು ನಾವು ಮಾಡಿಕೊಂಡು ಆ ಮೂಲಕ ಅದರ ವಿವರವನ್ನು ನೋಡಿದ್ದೇವೆ. ಅದರಲ್ಲಿ ಕಪಿಲಗೀತೆ, ಕಪಿಲದೇವ ಭಗವಂತ ತಾಯಿಗೆ ಉಪದೇಶ ಕೊಟ್ಟ ವಿಷಯ ಎಲ್ಲ ವಿಷಯ ಕೂಡ ಬಂದಿದೆ. ಇನ್ನು 6ನೆಯ ಪ್ರಶ್ನೆಗೆ ಸಾಗಬಹುದಾಗಿದೆ. ತೃತೀಯ ಸ್ಕಂದವು ಯಾರ ಸಂವಾದ ರೂಪದಲ್ಲಿದೆ? ಈಗಾಗಲೇ ಗಮನಿಸಿದಂತೆ ತೃತೀಯ ಸ್ಕಂದವು ವಿದುರ ಮೈತ್ರೇಯ ಸಂವಾದ ರೂಪದಲ್ಲಿದೆ. ಪ್ರಾಯಶಃ ವಿವರಣೆಯನ್ನು ನಾವು ಮೊದಲೇ ಪಡ್ಕೊಂಡ್ವಿ ಅಂದರೆ ಉತ್ತರ ಕೊಡೋದು ಭಾಳ ಸುಲಭ. ಈ ನಿನ್ನೆಯ ಪಾಠದಲ್ಲಿ ಬಂದದ್ದಾಗಿದೆ. ಭಾಗವತ ತೃತೀಯ ಸ್ಕಂದ ಮತ್ತು ಚತುರ್ಥ ಸ್ಕಂದ ವಿದುರ ಮೈತ್ರೇಯ ಸಂವಾದದಲ್ಲಿ ಉಂಟು ಅಂತ. ಯಾರು ಈ ವಿದುರ? ವೇತ್ತೀತಿ ವಿದುರಃ ಸಂಸ್ಕೃತದ ನಿರ್ವಚನ ಅಥವಾ ವ್ಯುತ್ಪತ್ತಿಯನ್ನು ನಾವು ತಂದುಕೊಳ್ಳುವಂತಾಗಿದ್ದರೆ ವೇತ್ತಿ ಕ್ರಿಯಾಪದ, ಅದು ವೇತ್ತೀತಿ ವಿದುರಃ ಜ್ಞಾನಿ ಅಂತರ್ಥ. ವೇದವ್ಯಾಸರಿಂದ ದಾಸಿಯಲ್ಲಿ ಜನ್ಮ ಪಡೆದವನು ಈ ವಿದುರ. ಧೃತರಾಷ್ಟ್ರ ಪಾಂಡುರಾಜ ನಂತರ ಇವನು ದಾಸಿಯಲ್ಲಿ ಜನ್ಮ ಪಡೆದವನಾದ್ದರಿಂದ ಅವರ ಸಹೋದರ ಕೂಡ ಆಗಿದ್ದಾನೆ. ಧೃತರಾಷ್ಟ್ರ ಮಂತ್ರಿಯನ್ನಾಗಿ ಮಾಡಿಕೊಂಡಿದ್ದ ವಿದುರನನ್ನು ಆವಾಗ ಮತ್ತೆ ಸಮಾಲೋಚನೆ ನಡೀತಾ ಇತ್ತು ಎಲ್ಲ ವಿಷಯಗಳ ಬಗ್ಗೆ. ತನ್ನ ದುಃಖದ ಪರಿಹಾರದ ಬಗ್ಗೆಯೂ ಕೂಡ ಅನೇಕ ಸಲಹೆಗಳನ್ನು ಕೇಳಿಕೊಂಡಿದ್ದ ಯಾರು? ಧೃತರಾಷ್ಟ್ರ ವಿದುರನ ಜೊತೆಗೆ ಸಮಾಲೋಚನೆ ಮಾಡಿ. ಹಾಗೆ ಮತ್ತೊಂದು ಪ್ರಸಂಗದಲ್ಲಿ ಧೃತರಾಷ್ಟ್ರನು ಸಮಾಲೋಚನೆಗೆ ವಿದುರನನ್ನು ಬರಮಾಡಿಕೊಂಡ ಸಂದರ್ಭ ಯಾವುದು? ಸಂಧಾನ ಮುರಿದು ಬಿದ್ದ ನಂತರ ಶ್ರೀಕೃಷ್ಣನು ಪಾಂಡವರೊಡನೆ ಉಪಪ್ಲಾವ್ಯ ನಗರದಲ್ಲಿರುವಾಗ ಈ ಸಮಾಲೋಚನೆಗೆ ವಿದುರನನ್ನು ಬರಮಾಡಿಕೊಂಡಿರತಕ್ಕಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಕೊನೆಯ ಹಂತದ್ದು. ಮಹಾಭಾರತ ಯುದ್ಧಕ್ಕಿಂತ ಪೂರ್ವಭಾವಿಯಾಗಿ ನಡೆದಿರತಕ್ಕಂಥದ್ದು. ಪಾಂಡವರ ವನವಾಸವನ್ನು ಮುಗಿಸಿದ್ದಾರೆ. ಇನ್ನೇನು ಮಹಾಭಾರತ ಯುದ್ಧ ನಡೀತಕ್ಕಂಥದ್ದು ಅಂತ ಎಲ್ಲರ, ಅಂದರೆ ಧರ್ಮರಾಜ, ಭೀಮಸೇನ, ದ್ರೌಪದಿ, ಅರ್ಜುನ ಎಲ್ಲರ ಅಭಿಪ್ರಾಯವಾಗಿದೆ. ನಾವು ರಾಜ್ಯವನ್ನು ಪಡೆಯಬೇಕು, ಯುದ್ಧ ಆಗಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಒಂದು ಸಲ ಹೋಗಿ ಬಂದ್ಬಿಡೋಣ ಸಂಧಾನಕ್ಕಾಗಿ ಅಂತ ಕೃಷ್ಣನು ಕೂಡ ಬಂದಿದ್ದಾನೆ ಹಸ್ತಿನಾವತಿಗೆ. ಸಂಧಾನ ವಿಷಯ ಪ್ರಸ್ತಾಪಗೊಂಡಾಗ ಆ ಸಂಧಾನ ಮುರಿದು ಬಿದ್ದಿದೆ. ದುರ್ಯೋಧನ ಒಪ್ಪಲಿಲ್ಲ. ಕೃಷ್ಣನ ಕೇಳಿದ, ಮೂಲತಃ ಇದು ಪಾಂಡವರ ರಾಜ್ಯ, ಅಂದರೆ ಪಾಂಡುರಾಜನ ರಾಜ್ಯ. ನಿಮ್ಮ ತಂದೆ ಧೃತರಾಷ್ಟ್ರ ಕುರುಡನಾದ್ದರಿಂದ, ಹಿರಿಯ ಅಣ್ಣನಾಗಿದ್ದರೂ ಕೂಡ ಕುರುಡನಾದ್ದರಿಂದ ರಾಜ್ಯ ಅವನಿಗೆ ಪ್ರಾಪ್ತಿ ಆಗಲಿಲ್ಲ. ತಮ್ಮನಾಗಿರತಕ್ಕಂತಹ ಪಾಂಡುರಾಜನಿಗೆ ಸಿಕ್ಕಿತು. ಅವನು ಇದನ್ನು ಬೆಳೆಸಿ ಗಳಿಸಿ ಉಳಿಸಿದ ಕೀರ್ತಿ ಅವನಿಗೆ ಸಲ್ಲಬೇಕು. ಹಾಗಾಗಿ ರಾಜ್ಯ ಬೇಸಿಕಲಿ ಪಾಂಡವರದ್ದು. ಇರಲಿ, ಈಗ ಜಗಳ ಯಾಕೆ ನಿಮ್ಮ ದಾಯಾದಿಗಳಲ್ಲಿ? ಅರ್ಧ ಹಂಚಿಕೊಂಡು ಅರ್ಧ ನೀವು ಅರ್ಧ ಅವರು ಸುಖವಾಗಿದ್ದು ಬಿಡಿ ಕೃಷ್ಣ ಹೇಳಿದ. ದುರ್ಯೋಧನ ಒಪ್ಪಲಿಲ್ಲ. ಸಾಧ್ಯವೇ ಇಲ್ಲ. ಕೊನೆ ಕೃಷ್ಣನೊಂದ, ಆಯ್ತಾಗರೆ ಅರ್ಧ ಭಾಗ ಬೇಡ
5 ಗ್ರಾಮವನ್ನಾದರೂ ಕೊಡು ಪಾಂಡವರಿಗೆ. 5 ಜನರಿದ್ದಾರೆ ಅವರು, 5 ಗ್ರಾಮ ಕೊಟ್ಬಿಡು ಸಾಕು, ಉಳಿದ ಹೆಚ್ಚಿನ ಜಾಗ ಹೆಚ್ಚಿನ ಭಾಗ ನೀನೇ ಇಟ್ಕೊ, ಹಾಗಾದರೂ ಮಾಡೋಣ. ಅದಕ್ಕೂ ಒಪ್ಪಲಿಲ್ಲ. 5 ಸೂಜೆಯ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಪಾಂಡವರಿಗೆ ಅಂತ ಯಾವಾಗ ಹುಂಬತನದ ಹಠಮಾರಿ ಧೋರಣೆಯನ್ನು ತಳೆದ ದುರ್ಯೋಧನ, ಮಹಾಭಾರತ ಯುದ್ಧ ಫಿಕ್ಸ್ ಆಯಿತು. ಹಾಗಾಗಿ ಸಂಧಾನ ಮುರಿದು ಬಿತ್ತು. ಕೃಷ್ಣ ಪಾಂಡವರೊಡನೆ ಸಮಾಲೋಚನೆಯಿಂದ ಬರ್ತಾನೆ, ಉಪಪ್ಲಾವಿ ನಗರಕ್ಕೆ ಬರ್ತಾನೆ. ಅಲ್ಲಿಯೇ ಕೃಷ್ಣ ಸಮಾಲೋಚನೆಗೆ ಬಂದಾಗ ಆ ಕಡೆಗೆ ಹಸ್ತಿನಾವತಿಯಲ್ಲಿ ವಿದುರನ್ನು ಬರಮಾಡಿಕೊಳ್ತಾನೆ ಧೃತರಾಷ್ಟ್ರ. ಮುಂದಿನ ವಿಚಾರ ಏನು ಮಾಡತಕ್ಕದ್ದಾದರೆ, ಸಂಧಾನ ಮುರಿದು ಬಿತ್ತು, ಯುದ್ಧ ಆದರೆ ನಮ್ಮ ಮಕ್ಕಳು ಉಳಿಯೋದಿಲ್ಲ, ಅದು ಗೊತ್ತವನಿಗೆ. ಆದರೆ ಹಠಮಾರಿ ದುರ್ಯೋಧನ ರಾಜ್ಯ ಕೊಡಲಿಕ್ಕೆ ಒಪ್ತಾ ಇಲ್ಲ, ಏನು ಮಾಡೋದು, ಸ್ವಲ್ಪ ಸಲಹೆ ಕೇಳೋಣ ಅಂತ ಕರೆಸಿದ್ದಾನೆ ವಿದುರನನ್ನು. ಮುಂದಿನ ಪ್ರಶ್ನೆ, ವಿದುರ ನೀತಿಯು ಏಕೆ ಪ್ರಸಿದ್ಧವಾಗಿದೆ? ಮಹಾಭಾರತದಲ್ಲಿ ವಿದುರ ನೀತಿ ಅಂತ ಒಂದು ಪ್ರಸಿದ್ಧವಾದ ಭಾಗ. ವಿದುರನು ಹೇಳತಕ್ಕಂತಹ ಉಪದೇಶದ ಮಾತುಗಳು ಏನು ಧೃತರಾಷ್ಟ್ರನಿಗೆ ಹೇಳಿಕೊಡ್ತಾನೆ ಎಲ್ಲವೂ ಸಂಗ್ರಹವಾಗಿದೆ. ಶ್ರೇಷ್ಠವಾದ ಭಾಗ. ಭೀಷ್ಮ ನೀತಿ ಇದ್ದಂತೆ ವಿದುರ ನೀತಿಯು ಕೂಡ ಒಂದು. ಈ ವಿದುರ ನೀತಿಯ ಮಹತ್ವದಲ್ಲಿ ಮಹಾಭಾರತ ವರ್ಣನೆ ಮಾಡುವಾಗ ಅದು ಪ್ರಜಾಗರ ಪರ್ವದಲ್ಲಿ ಬರ್ತದೆ. ಪ್ರಜಾಗರ ಪರ್ವ ಅಂತಂದರೆ ಎಚ್ಚೆತ್ತಿದ್ದು ಮೈಯೆಲ್ಲ ಕಣ್ಣಾಗಿ ಮಧ್ಯರಾತ್ರಿ ವೇಳೆ ಕರೆಸಿದ್ದಾನೆ ವಿದುರನನ್ನು ಧೃತರಾಷ್ಟ್ರ. ನನಗೆ ನಿದ್ದೆ ಬರ್ತಾ ಇಲ್ಲ, ಯಾಕೆಂದು ಗೊತ್ತಾಗ್ತಾ ಇಲ್ಲ, ಸಮಸ್ಯೆ ತುಂಬ ಆಗಿದೆ, ಏನಾದ್ರು ಪರಿಹಾರ ಹೇಳು ಅಂತ ಕೇಳಿ ಕರೆಸಿದ್ದಾನೆ. ಮಧ್ಯರಾತ್ರಿ ವೇಳೆಯಲ್ಲಿ ವಿದುರನ ಉಪದೇಶ ಕೊಡ್ತಾ ಇದ್ದಾನೆ, ಸಲಹೆ ಕೊಡ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಹಾಗಾಗಿ ವಿದುರನ ಹೇಳ್ತಕ್ಕಂಥ ಒಂದೊಂದು ಮಾತುಗಳು ಏನುಂಟಲ್ಲ, ಅದು ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಮಾತು, ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು, ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾತಾಗಿರೋದ್ರಿಂದ ಶ್ರೇಷ್ಠವಾದ ಭಾಗವಾಗಿದೆ. ಹಾಗಾಗಿ ಪ್ರಜಾಗರಪುರದಲ್ಲಿ ಬಂದಿರತಕ್ಕ ಮಾತನ್ನು ನೋಡುವಾಗ ಸಾಮಾನ್ಯ ಮಧ್ಯರಾತ್ರಿ ವೇಳೆ ಅಂದರೆ ಕಣ್ಣು ಕೂರುವ, ನಿದ್ದೆ ಬರುವ ಸಂದರ್ಭ. ಅಂಥ ವೇಳೆಯಲ್ಲಿಯೂ ಕೂಡ ಮೈಯೆಲ್ಲ ಕಣ್ಣಾಗಿ ಎಚ್ಚೆತ್ತಿದ್ದು ವಿದುರನು ಹೇಳುವ ಒಂದೊಂದು ಪದ ಅಲ್ಲ, ಒಂದೊಂದು ಅಕ್ಷರವನ್ನು ಕೂಡ ಲಕ್ಷ್ಯ ಕೊಟ್ಟು ಕೇಳತಕ್ಕಂಥದ್ದು. ಅಷ್ಟು ಅರ್ಥಪೂರ್ಣ ಮಾತನ್ನು ವಿದುರ ಹೇಳಿರತಕ್ಕಂಥದ್ದು. ಹಾಗಾಗಿ ವಿದುರ ನೀತಿ ತುಂಬ ಪ್ರಸಿದ್ಧವಾಗಿದೆ. ಅದಕ್ಕೇನು ಕಾರಣ? ವಿದುರನು ಧೃತರಾಷ್ಟ್ರನಿಗೆ ವಿವರಿಸಿದ ರಾಜಧರ್ಮ ಹೇಗಿರಬೇಕು, ರಾಜ ಅವನ ಧರ್ಮಗಳೇನು, ಕರ್ತವ್ಯಗಳೇನು ಎಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಈ ಮೂಲಕ ನೀತಿ ಮಾತುಗಳು ಎಲ್ಲವೂ ಕೂಡ ಮಹತ್ವಪೂರ್ಣವಾಗಿರೋದ್ರಿಂದ ಅದು ವಿದುರ ನೀತಿ ಅಂತ ಆ ಹೆಸರಕ್ಕೆ ಬಂದಿದೆ. ಅದಕ್ಕಾಗಿ ಅದು ಪ್ರಸಿದ್ಧವಾಗಿದೆ. ವಿದುರ ನೀತಿಯ ಪ್ರಸಿದ್ಧ ಶ್ರೇಷ್ಠ ಮಾತೊಂದನ್ನು ಉದಾಹರಿಸಿರಿ. ಇದು ಮುಂದಿನ 10ನೆಯ ಪ್ರಶ್ನೆಯಾಗಿದೆ. ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂ ತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಮಹಾಭಾರತದಲ್ಲಿ ಬರುವ ವಿದುರ ನೀತಿಯ ಪ್ರಸಿದ್ಧ ಶ್ರೇಷ್ಠವಾದ ಸುಂದರವಾದ ಮಾತಾಗಿದೆ. ಸಾಮಾನ್ಯವಾಗಿ ಆಸ್ತಿಕರು ಹೇಳೋದುಂಟು, ದೇವರಮ್ಮನ್ನು ಕಾಪಾಡ್ತಾನೆ. ಅದಕ್ಕೆ ನಾಸ್ತಿಕರೋ ಇತರರು ಆಕ್ಷೇಪ ಮಾಡೋದು ಉಂಟು, ಅಥವಾ ಹಾಸ್ಯ ಮಾಡುವುದು ಉಂಟು. ದೇವರಮ್ಮನ್ನು ಹೇಗೆ ಕಾಪಾಡ್ತಾನೆ, ದೇವರು ಕಾಪಾಡ್ತಾನೆ ಅಂತಂದರೆ ಹೇಗೆ? ಈಗ ಯಾವುದೊಬ್ಬ ಸೆಕ್ಯೂರಿಟಿ ನಿಮಿಸ್ಕೊಂಡಿರ್ತಾರೆ, ಹಾಗೆ ಭಗವಂತ ಸೆಕ್ಯೂರಿಟಿಯಾಗಿ ಬಂದು ನಮ್ಮಲ್ಲಿ ಪಕ್ಕದಲ್ಲಿ 24/7 ಕೈಯಲ್ಲಿ ಕೋಲು ಹಿಡಿದುಕೊಂಡು ಸೆಕ್ಯೂರಿಟಿ ನಿಂತ್ಕೊಂಡು ಗಾರ್ಡ ನಿಂತ್ಕೊಂಡು ಕಾಯ್ತಾನ ಅಂತ ಅರ್ಥನ? ನಗು ಅಥವಾ ಅಪಹಾಸ್ಯ ಮಾಡ್ತಾರೆ. ದೇವ್ರು ಕಾಯೋದು ಏನೇ ಅರ್ಥ? ಸುಮ್ಮನೆ ಅವೆಲ್ಲ ಅಂತ ಹೇಳ್ತಕ್ಕದ್ದು. ಬಹುಶಃ ಅಪಹಾಸ್ಯಕ್ಕೋ ಇಂತಹ ಭಾವನೆ ಬರಲಿಕ್ಕೋ ತಪ್ಪು ಕಲ್ಪನೆಯೇ ಕಾರಣ. ದೇವರಮ್ಮನ್ನು ಕಾಪಾಡೋದು ಅಂತಂದರೆ ಅವನು ಸೆಕ್ಯೂರಿಟಿ ವೇಷದಲ್ಲಿಯೂ ಸೆಕ್ಯೂರಿಟಿಯಾಗಿ ಬಂದು ನಮ್ಮ ಪಕ್ಕದಲ್ಲಿ ನಿಂತ್ಕೋಬೇಕನ್ನೋ ಅರ್ಥ ಅಲ್ಲ. ದೇವರು ಕುರಿಗಾಯಿಯಂತೆ ಕೋಲು ಹಿಡಿದು ಜನರನ್ನು ಕಾಯುವುದಿಲ್ಲ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ಒಬ್ಬ ಕುರಿಗಾಯಿ ಎಷ್ಟು ಕುರಿಗಳನ್ನು ಇಟ್ಟುಕೊಂಡು ಮೇಯಿಸ್ಲಿಕ್ಕೆ ಹೋಗ್ತಾ ಇರ್ತಾನೆ, ಕೈಲೊಂದು ಕೋಲು ಹುಷ್ ಅಂತ ಹೋಗ್ತಾನೆ. ಆ ಕುರಿಗಳು ನೋಡ್ತಾನೆ, ಆಚೆ ಹೋಗದಂತೆ ನೋಡಿಕೊಂಡು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ, ತೆಗೆದುಕೊಂಡು ಹೋಗ್ತಾನೆ. ಹಾಗೆ ಭಗವಂತ ಕೈಯಲ್ಲಿ ಕೋಲು ಹಿಡಿದುಕೊಂಡು ಕುರಿಗಾಯಿಯಂತೆ ಕುರಿಗಳನ್ನು ರಕ್ಷಿಸುವಂತೆ ನಮ್ಮ ಬಳಿಯಲ್ಲಿ ಬಂದು ಸೆಕ್ಯೂರಿಟಿಯಾಗಿ ನಿಂತು 24/7 ನಮ್ಮನ್ನು ಕಾಪಾಡು ಅನ್ನೋ ಅರ್ಥ ಅಲ್ಲ. ಹಾಗಾದರೆ ದೇವರು ಕಾಪಾಡೋದಕ್ಕೆ ಏನರ್ಥ?
ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯ ಸಂಯೋಜಯಂತಿ ತಂ. ಯಾರನ್ನು ಕಾಪಾಡಬೇಕು ಅಂತ ಭಗವಂತನಿಗೆ ಸಂಕಲ್ಪ ಅವನ ಮನಸ್ಸಿಗೆ ಬರ್ತದೆ. ಏನು ಮಾಡ್ತಾನಾಗ ಅವನು? ನೀನು ಹೀಗೆ ಮಾಡು, ನಿನ್ನ ಕೆಲಸ ಆಗ್ತದೆ. ನೀನು ಇವರ ಹತ್ರ ಹೋಗು, ನಿನ್ನ ಕೆಲಸ ಆಗ್ತದೆ ಅಂತ ಹೇಳಿ ಸನ್ಮಾರ್ಗ ದರ್ಶನವನ್ನು ಭಗವಂತ ನೀಡ್ತಾನೆ. ಇದೇ ಮುಖ್ಯ. ಇದೇ ದೇವರ ಮರ ಕಾಪಾಡತಕ್ಕಂಥ ಕ್ರಮ. ನಮ್ಮ ಕೆಲಸ ಸಾಕಲ್ಲ. ನೀನು ಇವರ ಹತ್ರ ಹೋಗು, ನಿನ್ನ ಕೆಲಸ ಆಗ್ತದೆ. ನೀನು ಹೀಗೆ ಮಾಡು, ನಿನ್ನ ಕೆಲಸ ಆಗ್ತದೆ, ಸಾಕು. ಆ ಸದ್ಬುದ್ಧಿಯನ್ನು, ಸನ್ಮಾರ್ಗ ದರ್ಶನವನ್ನು ಯಾರು ಕೊಡ್ತಾರೆ, ಅದೇ ದೇವರ ಸ್ವರೂಪದ ಕಾರ್ಯ, ಅದು ದೇವತಾ ಸ್ವರೂಪದ ಕಾರ್ಯ. ಅದಕ್ಕಂತಿರ್ತಾರೆ ನೋಡ್ರಿ, ನಮ್ಮ ಕೆಲಸ ಆಯಿತು, ಮತ್ತೇನೋ ತಕ್ಷಣಕ್ಕೆ ಒಂದು ಸಹಾಯ ಬೇಕಾಗಿರ್ತದೆ, ಯಾರೋ ಬರ್ತಾರೆ, ನೀವು ದೇವರು ಬಂದಾಗ ಬಂದ್ರಿ, ನಮ್ಮನ್ನು ಕಾಪಾಡಿದಿರಿ. ಹೀಗೆ ತಕ್ಷಣಕ್ಕೆ ಆ ಕಾರ್ಯ ಆಗತಕ್ಕಂಥದ್ದು ಅದು ಭಗವಂತನ ಸಂಕಲ್ಪದಿಂದ, ಆ ಪ್ರೇರಣೆಯಿಂದ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಹಾಗೆ ದೇವರು ಕಾಪಾಡೋದು ಅಂದರೆ ಸದ್ಬುದ್ಧಿಯನ್ನು ಕೊಡುತ್ತಾನೆ. ಈ ಸದ್ಬುದ್ಧಿಯನ್ನೇ ನಾವು ನಿತ್ಯ ಕೇಳಬೇಕು. ಅದಕ್ಕಾಗಿ ಗಾಯತ್ರಿಯ ಚಿಂತನೆ ಕೂಡ ಅದೇ ಆಗಿದೆ. ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಭಗವಂತನ ಸುಂದರ ರೂಪವನ್ನು ನಾವು ಧ್ಯಾನ ಮಾಡೋಣ. ಯಾಕೆ? ಏನು ಉಪಯೋಗ, ಏನು ಲಾಭ? ಪ್ರಾರಂಭದಲ್ಲಿಯೇ ಪ್ರಥಮ ಸ್ಕಂದದ ಚಿಂತನೆ ಮಾಡುವಾಗಲೇ ಜನ್ಮಾದ್ಯಸೇತ ಅಲ್ಲಿ ಇದೆಲ್ಲ ನಾವು ಚಿಂತನೆ ಮಾಡಿದ್ದೇವೆ. ಎಲ್ರಿಗೂ ನೆನಪು ಇದೆ ಅಂತ ಕೂಡ ನಾನು ಭಾವಿಸಿದ್ದೇನೆ. ಭಗವಂತನ ಸ್ವರೂಪವನ್ನು ನಾವು ಧ್ಯಾನ ಮಾಡೋಣ. ಯಾಕೆ? ಧಿಯೋ ಯೋನ ಪ್ರಚೋದಯಾತ್. ನಮಗೆ ಸದ್ಬುದ್ಧಿಯನ್ನು ಭಗವಂತ ಕೊಡಲಿ. ಸದ್ಬುದ್ಧಿಯನ್ನು ಕೊಡುವವರು ಯಾರು? ದೇವರೇ ಕೊಡಬೇಕು, ಬೇರೆ ಯಾರು ಕೊಡ್ತಕ್ಕವ್ರಿಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಎಂಟ್ರೆನ್ಸ್ ಎಕ್ಸಾಮು, ನೀಟ್ ಎಕ್ಸಾಮು, ಫಸ್ಟ್ ರ್ಯಾಂಕ್ ಬಂದು ಅರ್ದಿಟ್ಕೊಳ್ಳೋಣ, ಮತ್ತು ಯಾವ ಒಳ್ಳೆ ಕಾಲೇಜು, ಒಳ್ಳೆ ಸೀಟು ಆಯಿತು, ಒಳ್ಳೆ ಡ್ರೆಸ್ಸು, ಲೈಬ್ರರಿ ಫೆಸಿಲಿಟಿ, ಹಾಸ್ಟೆಲ್, ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಓಕೆ. ಆದರೆ ಓದುವ ಬುದ್ಧಿ ಕೊಡುವವರು ಯಾರು? ಅದು ಭಗವಂತನೇ ಕೊಡಬೇಕಲ್ಲ, ನಮ್ಮ ಕೈಯಲ್ಲಿಲ್ಲ. ಆ ಕಾರ್ಯವನ್ನು ದೇವರಿಂದ ನಾವು ಮಾಡಿಸ್ಕೊಳ್ಬೇಕು ಅಂತಾಗಿದ್ದರೆ ಅವನ ಸ್ವರೂಪ ಚಿಂತನೆ ನಾವು ಮಾಡಬೇಕಾಗಿದೆ. ದೇವರು ನಮ್ಮನ್ನು ಕಾಪಾಡುತ್ತಾನೆ, ಸದ್ಬುದ್ಧಿ ಕೊಡ್ತಾನೆ. ಇಂಥವ್ರ ಹತ್ರ ನೀವು ಹೋಗು. ಸದ್ಬುದ್ಧಿ ಅತ್ಯಂತ ಬಹಳ ಮುಖ್ಯವಾಗಿ ಸಂಗತಿ. ಅದನ್ನು ವಿದುರ ನಮಗೆ ತಿಳಿಸಿಕೊಡ್ತಾನೆ. ಮುಂದಿನ 11ನೇ ಪ್ರಶ್ನೆಗೆ ಹೋಗುವುದಂತಾಗಿದ್ದರೆ, ವಿದುರನು ತೀರ್ಥಯಾತ್ರೆಗೆ ಹೊರಡಲು ಕಾರಣವೇನು? ವಿದುರ ಆ ರಾಜ್ಯ ಸಭೆಯಲ್ಲಿ ಏನು ಸಲಹೆ ಕೇಳಿದ್ದ, ಒಂದಷ್ಟು ಸಲಹೆ ಹೇಳಿದ, ಸಾಕು ಅಂತ ಬೇಡ ಅಂತೇಳಿ ತೀರ್ಥಯಾತ್ರೆಗೆ ಹೊರಟ್ಬಿಡ್ತಾನೆ. ಯಾಕೆ ಹೊರಟ? ಅದಕ್ಕೆ ಕಾರಣವನ್ನು ಕೂಡ ಭಾಗವತ ತಿಳಿಸಿಕೊಟ್ಟಿದೆ. ಇದಕ್ಕೆ 3-4 ಕಾರಣಗಳನ್ನು ತಾತ್ಪರ್ಯದಲ್ಲಿ ಮಧ್ವರು ಕೂಡ ನಮ್ಮ ಗಮನಕ್ಕೆ ತರುತ್ತಾರೆ. ಧೃತರಾಷ್ಟ್ರನು ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡಿಸಲು ಪ್ರೋತ್ಸಾಹಿಸಿದ್ದ. ಅರಗಿನ ಕಥೆ ನಮಗೆಲ್ಲ ಗೊತ್ತಿದೆ. ಪಾಂಡವರನ್ನು ಕೊಲ್ಲುವ ಸಂಚನ್ನು ರೂಪಿಸಿದ್ದ ದುರ್ಯೋಧನ. ಇದಕ್ಕೆ ಇಂಡೈರೆಕ್ಟಾಗಿ ಧೃತರಾಷ್ಟ್ರನ ಕುಮ್ಮಕ್ಕೂ ಇತ್ತು. ಇದು 1ನೆಯ ಸಂದರ್ಭ. ತುಂಬಿದ ಸಭೆಯಲ್ಲಿ ಸೊಸೆಯಾದ ದ್ರೌಪದಿಗೆ ಅವಮಾನವಾಯಿತು. ಸುಮ್ಮನೆ ಇದ್ದ ಧೃತರಾಷ್ಟ್ರ ಅದನ್ನು ತಪ್ಪಿಸುವ, ಬಿಡಿಸುವ, ನಿಲ್ಲಿಸುವ ಪ್ರಯತ್ನ ಮಾಡಲೇ ಇಲ್ಲ. ಪಾಂಡವರಿಗೆ ರಾಜ್ಯ ಅರ್ಧ ಕೊಡಿ, ಕೃಷ್ಣ ಸಂಧಾನಕ್ಕೆ ಬಂದ. ಆಗಲೇ ನೋಡಿದ್ದಾಗೆ ವಿಷಯ. ಆವಾಗಲೂ ಕೂಡ ಅವನು ಮುತುವರ್ಜಿ ವಹಿಸಿ, ಇರಲಿ ಹಾಗಾರೆ ಅವರು ನನ್ನ ಮಕ್ಕಳೇ, ತಮ್ಮನ ಮಕ್ಕಳೇ ಇಂಥ ಸಮಾಧಾನದಿರುವುದನ್ನು ಹೇಳಿ ಆ ಪ್ರಯತ್ನ ಮಾಡಲೇ ಇಲ್ಲ. ದುರ್ಯೋಧನ ಸಾಥ್ ಕೊಡೋದು, ಅವನ ಜೊತೆಗೆ ಇರತಕ್ಕಂಥ ರೀತಿಯಿಂದ ತಪ್ಪು ಕಾರ್ಯ ಅಂದರೆ ಪಾಂಡವ ರಾಜ್ಯವನ್ನು ಕೊಡೋದಿಲ್ಲ ಅಂತ ದುರ್ಯೋಧನ ಹೇಳಿದ. ಅದಕ್ಕೆ ಸಪೋರ್ಟ್ ಕೊಟ್ಟ. ಪಾಂಡವರಿಗೆ ರಾಜ್ಯದ ಹಂಚಿಕೆಯನ್ನು ಮಾಡಲಿಲ್ಲ. ಹೀಗೆ ದುರ್ಯೋಧನ ಅನ್ಯಾಯ, ಅಧರ್ಮ ಮಾಡ್ತಾನೇ ಇದ್ದ, 1 by 1 ಮೇಲಿಂದ ಮೇಲೆ. ಅದನ್ನು ಧೃತರಾಷ್ಟ್ರ ಸಪೋರ್ಟ್ ಮಾಡ್ತಾ ಇದ್ದ. ಅದು ಪುತ್ರ ವ್ಯಾಮೋಹ ಕಾರಣಕ್ಕೋಸ್ಕರ. ಕೆಲವು ಸಲ ಗೊತ್ತಿತ್ತು ಅವನಿಗೆ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ಆದರೆ ಆ ಪುತ್ರ ವ್ಯಾಮೋಹದ ಹಿನ್ನೆಲೆಯಲ್ಲಿ ಅದಕ್ಕೆ ಅಂಟಿಕೊಂಡು ತಪ್ಪು ಕಾರ್ಯಕ್ಕೇ ಅವನ ಸಪೋರ್ಟ್ ಇರ್ತಿತ್ತು. ಹಾಗಾಗಿ ಧೃತರಾಷ್ಟ್ರ ಅವನ ಕಣ್ಣು, ಹೊರಗಿನ ಕಣ್ಣು ಕುರುಡಾಗಿತ್ತು ಅನ್ನೋ ಅರ್ಥ ಅಷ್ಟೇ ಅಲ್ಲ, ಇನ್ಸೈಟ್ ಒಳಗಣ್ಣು ಕೂಡ ಕುರುಡಾಗಿತ್ತು. ಕನಿಷ್ಠ ಒಳಗಣ್ಣಾದರೂ ತೆರೆದಿದ್ದರೆ ಅಂದರೆ ಎಚ್ಚರಿಕೆ ಅಂತ ಅನ್ನೋ ಅರ್ಥ, ತಿಳುವಳಿಕೆ ಅಂತ ಅನ್ನೋ ಅರ್ಥ, ಅರಿವು ಅಂತ ಅನ್ನೋ ಅರ್ಥ. ಇದಾದರೂ ಸರಿಯಾಗಿದ್ದಿದ್ದರೆ ಬಹುಶಃ ಅವನು ಸುಧಾರಣೆ ಆಗ್ಬೋದಾಗಿತ್ತು ಏನೋ. ಹೊರಗಿನ ಕಣ್ಣು ಕುರುಡಾಗಿತ್ತು, ಒಳಗಿನ ಕಣ್ಣು ಕುರುಡಾಗಿತ್ತು. ಇಷ್ಟೇ ಅಲ್ಲದೆ ಏನು ಸಮಾಲೋಚನೆಗೆ ವಿದುರನ್ನು ಬರಮಾಡಿಕೊಳ್ತಾನೆ ಧೃತರಾಷ್ಟ್ರ. ಆವಾಗ ಹೇಳಿದ, ತ್ಯಜಾಶ್ವಥಯನಂ ಕುಲಕೌಶಲಾಯ. ಚಿಂತೆ ಬರ್ತಾ ಇದೆ, ಕಷ್ಟ ಬರ್ತಾ ಇದೆ, ದುಃಖ ಬರ್ತಾ ಇದೆ, ಇದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಹೇಳು ಅಂತ ಕೇಳಿದೆಲ್ಲ ಅಣ್ಣ ಧೃತರಾಷ್ಟ್ರ.
ಇದಕ್ಕೊಂದೇ ಉಪಾಯ, ದುಷ್ಟ ದುರ್ಯೋಧನನನ್ನು ಮನೆ ಬಿಟ್ಟು ಮೊದಲು ಹೊರಗೆ ಹಾಕು. ತ್ಯಜ ಆಶ್ವಥೈನಂ ಕುಲಕೌಶಲಾಯ, ಅವನ ಮನೆ ಬಿಟ್ಟು ಹೊರಗೆ ಹಾಕು, ಎಲ್ಲ ಓಕೆ ಅಂತ ಹೇಳ್ತಾನೆ. ನಿರ್ಭಿಡ ವ್ಯಕ್ತಿ, ಯಾರ್ದು ಹಂಗೂ ನೋಡ್ತಿರಲಿಲ್ಲ, ಮುಲಾಜು ಕಾಯ್ತಿರಲಿಲ್ಲ. ಇಂತಹ ಶ್ರೇಷ್ಠ ಬುದ್ಧಿವಂತ ನಿರ್ಭಿಡ ವ್ಯಕ್ತಿ, ಧೈರ್ಯವಂತ ವ್ಯಕ್ತಿ. ಸತ್ಯವನ್ನು ಹೇಳಬೇಕಾಗಿದ್ದರೆ ಧೈರ್ಯ ಬೇಕಾಗ್ತದೆ. ಮುಂದೆ ನನ್ನ ಜೀವನ ಗತಿ ಏನು, ನನ್ನ ಮನೆ ಬಿಟ್ಟು ಹೊರಗೆ ಗತಿ ಏನು, ನಾನು ಬದುಕೋದು ಹೇಗೆ, ಹೀಗೆಲ್ಲ ಅಂಜಿಕೆನೋ ಸ್ವಾರ್ಥನೋ ಇತ್ತು ಅಂದರೆ ಇರಲಿ ಬಿಡಪ್ಪ, ಏನು ಸುಮ್ಮನೆ ಹೆಂಗೋ ಸುಮ್ಮನೆ ಇರಲಿ ಅಂತ ಅಂದ್ಕೊಂಡು ಗೊತ್ತಿದ್ದು ತಪ್ಪನ್ನು ಮಾಡುವವರಿಗೆ ನಾವು ಪ್ರೋತ್ಸಾಹ ಕೊಟ್ಟಂತೆ ಆಗಿಬಿಡ್ತದೆ. ಅದನ್ನು ಮಾಡಲಿಲ್ಲ ವಿದುರ. ಅದಕ್ಕಾಗಿ ಅವನ ಮಾತು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅವನು ಹೇಳ್ಬಿಡ್ತು ನಿರ್ಬಿಡಿಯಾಗಿ, ಈ ದುರ್ಯೋಧನನ್ನು ಮನೆ ಬಿಟ್ಟು ಹೊರಗೆ ಹಾಕು, ಎಲ್ಲ ಸರಿಯಾಗ್ತದೆ. ಅವನು ಅಲ್ಲೇ ಕೂತಿದ್ದ ದುರ್ಯೋಧನ. ಸಿಟ್ಟು ಬಂತವನಿಗೆ, ಅಲ್ಲೋ ನಮ್ಮನೆ ಅನ್ನ ಉಂಡು ನನಗೆ ಇಂಥ ಮಾತಾಡ್ತೀಯ, ಏಯ್ ಯಾರಲ್ಲಿ ಎಳೆದೋಗಿರಿ ವಿದುರನನ್ನು ಆದೇಶ ಕೊಟ್ಟು. ಬಂದರು ಸೈನಿಕರು, ಎಳೆದು ಹೊರಗೆ ಹಾಕಿಕೊಂಡು. ವಿದುರ ಹೇಳಿದ, ನೀವ್ಯಾರೂ ಕೂಡ ಎಳೆಯಬೇಡ್ರಿ, ದಾಸಿ ಪುತ್ರ ಅಂತ ಅವನು ನಿಂದಿಸಿದ. ದಾಸಿಯಲ್ಲಿ ಜನ್ಮ ಪಡೆದವನು ತಿಳ್ಕೊಂಡು ಅಂತ ಮನೆ ಬಿಟ್ಟು ಹೊರಗೆ ಹಾಕ್ರಿ ಅಂತ ಹೊರ ಹಾಕಿಸೋ ಪ್ರಯತ್ನವನ್ನು ಕೂಡ ಮಾಡಿದ. ಇವೇ ಮುಂತಾದ ಕಾರಣಗಳಿಂದ ವಿದುರ ಏನು ಮಾಡಿದ, ಬೇಸತ್ತು, ಸಾಕಪ್ಪ ಹಾಗಾರೆ ಈ ಉಸಾಬ್ರಿ ಬೇಡ, ಏನಾಗ್ತದೆ ಹಾಕ್ಕೊಳ್ಳಿ ಅಂತ ಅಲ್ಲಿಂದ ಅವನು ತೀರ್ಥಯಾತ್ರೆ ನೆವದಲ್ಲಿ ಹೊರಡ್ತಾನೆ. ಇವೇ ಮುಂತಾದ ಕಾರಣಗಳಿಂದ ಬೇಸತ್ತು ವಿದುರನು ತೀರ್ಥಯಾತ್ರೆಗೆ ಹೊರಟನು. ಮುಂದಿನ ಪ್ರಶ್ನೆ, ವಿದುರನ ಕಥೆಯಿಂದ ತಿಳಿಯುವ ಸಂದೇಶ ಏನು? ಬಹಳ ಆಸಕ್ತಿ ಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ಈ ಕಥೆಯನ್ನು ತಿಳಿಯತಕ್ಕಂಥ ಸಂದೇಶ ಏನು? ಆ ಮೂಲಕ ಪ್ರಪಂಚದ ಬಗ್ಗೆ ವೈರಾಗ್ಯ ಮೂಡಿಸುವುದು ಇವುಗಳ ಉದ್ದೇಶ. ಈ ಕಥೆಯನ್ನು ವ್ಯಾಸರು ಯಾಕೆ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ, ಜನರಿಗೂ ಕೂಡ ಜೀವನಿಗೂ ಕೂಡ ಸಂಸಾರದ ಬಗ್ಗೆ ವೈರಾಗ್ಯ ಬರಬೇಕು. ಅದು ಬರೇ ಸುಖದಲ್ಲೇ ಕಾಲ ಕಳೀತಾ ಇದ್ದರೆ ವೈರಾಗ್ಯ ಬರೋದೇ ಇಲ್ಲ. ಆರಾಮಾಗಿದ್ದಾಗ ದೇವರ ಧ್ಯಾನವೋ ಒಳ್ಳೆಯ ಯಾಕೆ ಬರ್ತದೆ? ಆರಾಮಾಗಿದ್ದೀವಿ, ಸಮಸ್ಯೆನೇ ಇಲ್ಲ. ಒಂದಷ್ಟು ಕಷ್ಟ, ದುಃಖ, ಚಿಂತೆ ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಿತ್ತು ಅಂದರೆ ವಿಚಾರ ಮಾಡ್ತಾನೆ, ಏನು ಮಾಡೋಕ್ಕಾಗಲ್ಲ ಪರಿಹಾರಕ್ಕೆ ಅಂತ ತಿಳ್ಕೊಂಡು ಅಂತ. ಹಾಗೆ ಪ್ರಪಂಚದ ಬಗ್ಗೆ ವೈರಾಗ್ಯ ಮೂಡಿಸ್ತಕ್ಕಂಥದ್ದೇ ಇವುಗಳ ಉದ್ದೇಶವಾಗಿದೆ. ಅವುಗಳನ್ನು ತ್ಯಾಗ ಮಾಡ್ಕೊಂಡು ಅರ್ಥ. ಯಾವುದೋ ಪದಾರ್ಥವನ್ನು ಸ್ವೀಕಾರ ಮಾಡಿದಾಗ ಅದು ಅಲರ್ಜಿಕ್ ಆಗಿರ್ತದೆ ಅಂತ ಇಟ್ಕೊಳ್ಳೋಣ. ಯಾಕೆ ಮೇಲಿನ ಮೇಲೆ ನಮಗೆ ರೋಗ ಬರ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ, ರೋಗ ಬೇಗ ವಾಸಿ ಆಗ್ತಾ ಇಲ್ಲ, ಏನು ಕಾಣಿರ್ಬೋದು? ಅಲರ್ಜಿಕ್. ವೈದ್ಯರು ಹೇಳ್ತಾರೆ, ಯಾವುದೋ ಒಂದು ಪದಾರ್ಥ ನಿಮಗೆ ಆಗಿ ಬರೋದಿಲ್ಲ, ಅದನ್ನು ಬಿಡಿ. ಅದರಲ್ಲೆಲ್ಲ ಈ ರೀತಿ ಉಪದ್ರ ನಿಮ್ಗೆ ತೊಂದರೆ ಮತ್ತೆ ಮತ್ತೆ ಆಗೋದು ಪಕ್ಕ, ಅದನ್ನು ಬಿಡಲೇಬೇಕು. ಹಾಗೆ ಜೀವನಿಗೆ ಈ ಅನಾರೋಗ್ಯ ಅಂದರೆ ಜೈವಿಕವಾಗಿ ಜೀವನಿಗೆ ಅನಾರೋಗ್ಯ ಅಥವಾ ಆದಿವ್ಯಾಧಿ ಉಂಟು ಮಾಡತಕ್ಕಂಥ ಸಂದರ್ಭ ಇತ್ತು ಅಂತಂದರೆ ಆ ಪದಾರ್ಥವನ್ನು ತ್ಯಾಗ ಮಾಡಬೇಕು, ಆ ಸಂದರ್ಭವನ್ನು, ಅಂತಹ ಪ್ರಸಂಗಗಳನ್ನು ಬಿಡಬೇಕು ಅಂತ ಅನ್ನೋ ಅರ್ಥ. ಇದೇ ಪ್ರಪಂಚದ ಬಗ್ಗೆ ವೈರಾಗ್ಯ ಅಂತ ಅಂದ್ಕೊಳ್ತಕ್ಕಂಥದ್ದು. ಅದಕ್ಕಾಗಿಯೇ ನೆಚ್ಚಿಕೊಂಡವರು ಅಥವಾ ಹಚ್ಚಿಕೊಂಡವರು, ಭಾಳ ಹಚ್ಕೊಂಡಿರು ಇವ್ರು ಭಾಳ ನೆಚ್ಚಿಕೊಂಡಿನಿ, ಅವ್ರು ಏನು ಮಾಡಿದ್ರು ಕೈ ಬಿಡೋಂಗಿಲ್ಲ, ಅವ್ರ ಬಗ್ಗೆ ಭಾಳ ಅಭಿಮಾನ, ಪ್ರೀತಿ. ಅವ್ರು ಯಾವುದೋ ಕಾರಣಕ್ಕೋಸ್ಕರ ಅವ್ರು ತಿರುಗಿ ಬಿದ್ದರು ಅಂದರೆ, ನಮ್ಮ ಮಾತಿನಂತೆ ಕೇಳಲಿಲ್ಲ, ನಮ್ಮ ಮಾತಿನಂತೆ ನಡೀಲಿಲ್ಲ, ಉಲ್ಟಾ ಹೊಡೆದ್ರು ಅಂತಂದರೆ, ನೆಚ್ಚಿಕೊಂಡವರು ಅಥವಾ ಹಚ್ಚಿಕೊಂಡವರು ತಿರುಗಿ ಬಿದ್ದಾಗ ನಾಲಿಗೆ ಕಚ್ಚಿ ತಲೆ ಚೆಚ್ಚಿಕೊಳ್ಳುವಂಥ ಸಂದರ್ಭ ಸೃಷ್ಟಿಯೇ ಸಾಧನೆಯ ಹೆಮ್ಮರದ ಚಿಗುರು. ಆವಾಗ ತಲೆ ಚೆಚ್ಚಿಕೊಂಡು ಇವರಯ್ಯವಾ ಹೀಗಾಯ್ತಲ್ಲ ಅಂತ ನಾಲಿಗೆ ಕಚ್ಚಿ ಒದ್ದಾಟ. ನಾ ಎಷ್ಟು ನಂಬ್ಕೊಂಡಿದ್ದೆ, ಎಷ್ಟು ಇವ್ರ ಬಗ್ಗೆ ಒಳ್ಳೆಯ ವಿಚಾರ ಇಟ್ಕೊಂಡಿದ್ದೆ, ಎಲ್ಲ ಉಲ್ಟಾಯ್ತಲ್ಲ. ಈಗ ಇನ್ನೇ ಮಾಡಲಿಕ್ಕಾಗೋದಿಲ್ಲ, ಮುಗೀತು. ಡಿಫ್ರೆನ್ಸ್ ಆಫ್ ಏನು ಬಂದುಬಿಡುತ್ತು. ಅದು ತಂದೆ ಮಗ ಇರ್ಬೋದು, ತಾಯಿ ಮಗ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಯಾರು ಬೇಕಾದ್ರೆ ಇರ್ಬೋದು. ಆ ಡಿಫ್ರೆನ್ಸ್ ಆಫ್ ಏನು ಬರೋವರೆಗೆ ಎಲ್ಲ ಚೆನ್ನಾಗಿರ್ತದೆ. ಡಿಫ್ರೆನ್ಸ್ ಆಫ್ ಏನು ಬಂತು, ಮುಗೀತು. ಆಮೇಲೆ ಅನ್ಕೋತಾರೆ, ಇವ್ರ ಬಗ್ಗೆ ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ, ಏನೆಲ್ಲ ಅವರಿಗೆ ಸಹಾಯ ಮಾಡಿದೆ, ಏನೆಲ್ಲ ಅವರಿಗೆ ತಂದು ಕೊಟ್ಟೆ, ಎಲ್ಲ ಏನಿದ್ರೂ ಮುಗೀತಲ್ಲಿ ಕತೆ. ಅದಕ್ಕೋಸ್ಕರ ಆವಾಗ ಸಾಕಾಗರೆ ಸಂಸಾರ ಅಂದ್ರೆ ಇಷ್ಟೇ ಇದೆ. ಇವತ್ತಲ್ಲ ನಾಳೆ ತಿರುಗಿ ಬೀಳತಕ್ಕಂಥವರೇ ಇದ್ದಾರೆ. ಕಾರಣ ಇವ್ರು ಯಾರೂ ಕೂಡ ಪ್ಲೀಸ್ ಆಗತಕ್ಕಂಥವರಲ್ಲ. ಮತ್ತೊಂದು ಅಂಶ ನೋಡುವಂತಾಗಿದ್ದರೆ, ಸಾತ್ವಿಕರಿಗೆ ಸಾಧನೆಯ ಮಾರ್ಗದ ಕಡೆಗೆ ಸಾಗಲು ಇವು ಕೈಮರ ಇದ್ದಂತೆ. ಕೈಮರ ರಸ್ತೆಯಲ್ಲಿ ಹೋಗುವಾಗ ಇನ್ನೂ 10 ಕಿಲೋಮೀಟರ್ ಇದೆ ಅಂತ ಒಂದು ಸೂಚನೆ ಬರ್ತದೆ. ಅಥವಾ ನಾವು ಹೋಗಬೇಕಾದ ಊರು ಎಡಕ್ಕೆ ತಿರುಗಿ
ಬೆಳಗಾಂ ರಸ್ತೆ, ಅಥವಾ ಬಲಕ್ಕೆ ತಿರುಗಿ ಬೆಂಗಳೂರು ರಸ್ತೆ, ಹೀಗೇನೋ ಮಾಹಿತಿ ಇರತಕ್ಕಂಥದ್ದು. ಆ ರಸ್ತೆಯಲ್ಲಿ ಸಂಚಾರ ಮಾಡತಕ್ಕಂಥವರಿಗೆ ಆ ಬೋರ್ಡುಗಳು ಎಷ್ಟು ಉಪಯುಕ್ತ, ನಾವಿನ್ನು ಎಷ್ಟು ದೂರ ಹೋಗಬೇಕು, ಎಲ್ಲಿ ತಿರುಗಬೇಕು, ಕೈಮರ ಹೇಗೋ ಹಾಗೆ ಸಾಧಕರಿಗೆ, ಸಾತ್ವಿಕರಿಗೆ ಇವೆಲ್ಲ ಸಾಧನೆಗೆ ಕೈಮರ ಇದ್ದಂತೆ. ಸಾಕಿನ್ನು ಬಿಡೋದನ್ನು ಈ ಕಡೆ ತಿರುಕು. ಈ ಸಂಸಾರ, ಹೆಂಡತಿ, ಮಕ್ಕಳು, ಮನೆ, ಆಸ್ತಿ, ಮಠ, ಮತ್ತೇನೋ ಪ್ರಾಪರ್ಟಿ ಬಿಡು. ಅದರಿಂದ ನಿನ್ನ ಉದ್ಧಾರ ಆಗಂಗಿಲ್ಲ. ಮಾನಸಿಕ ಚಿಂತೆ, ಮಾನಸಿಕ ರೋಗವೇ ಹೆಚ್ಚಾಗ್ತದೆ ವಿನಃ ನಿನಗೆ ಶಾಂತಿ ಸಮಾಧಾನ ಸಿಗುವುದಿಲ್ಲ. ಈ ಕಡೆ ತಿರುಗು, ಭಗವಂತನ ಕಡೆ ಮುಖ ಮಾಡು ಅಂತ ಅವು ಸೂಚನೆ ಕೊಡುತ್ತದೆ. ನೀನು ಮುಂದೆ ಸಾಗಬೇಕಾದ ಮಾರ್ಗ ಅದಲ್ಲ, ಈ ಕಡೆಗೆ ಟರ್ನ್ ತಗೋ. ಇದೇ ಟರ್ನಿಂಗ್ ಪಾಯಿಂಟ್. ಅಗೌರವ, ತಿರಸ್ಕಾರಗಳಂತಹ ಕಹಿ ಪ್ರಸಂಗಗಳು ಸಿಹಿ ಸೂಚಕ. ಇದು ಮೊದಲನೆಯ ಸ್ಕಂದದಲ್ಲಿ ಕೂಡ ಈ ಮಾತು ಬಂದಿದೆ. ಕಹಿ ಪ್ರಸಂಗಗಳು ಸಿಹಿ ಸೂಚಕ ಹೇಗೆ ಅಂತ ಅಲ್ಲೊಂದು ಪ್ರಶ್ನೆ ಕೂಡ ಬಂದಿದೆ. ಕಹಿ ಪ್ರಸಂಗ, ನಮ್ಗೆ ಅಗೌರವ, ಯಾರೋ ಸ್ವಲ್ಪ ಇನ್ಸಲ್ಟ್ ಮಾಡಿದರು, ತಿರಸ್ಕಾರ ಮಾಡಿದರು, ನಾವು ರೆಕಗ್ನೈಸ್ ಮಾಡಲಿಲ್ಲ ಅಂತಾಗುವಾಗ ದುಃಖ ಆಗ್ತದೆ. ಒಂದಿಷ್ಟೇನೋ ಬಹುಮಾನ ಕೊಟ್ಟಿರ್ತೇವೆ ಅಥವಾ ಮತ್ತೇನೋ ಡೊನೇಷನ್ ಕೊಟ್ಟಿರ್ತೇವೆ, ನಮ್ಮ ಹೆಸರು ಹೇಳಬೇಕು ನಮ್ಗೆ ಅಪೇಕ್ಷೆ ಇರ್ತದೆ, ನಿರೀಕ್ಷೆ ಇರ್ತದೆ. ಅವ್ರು ಯಾವುದೋ ಕಾರಣಕ್ಕೋಸ್ಕರ ಹೇಳಲಿಲ್ಲ, ಬೇಜಾರಾಗಿಬಿಡ್ತದೆ. ಅಲ್ರಿ ನೀವು ಹೆಸರು ಹೇಳ್ತೀರಿ ಅಂತ, ಬೋರ್ಡ್ ಹಾಕ್ತೀರಿ ಅಂತ ದುಡ್ಡು ಕೊಟ್ಟಿದ್ದೆ, ಡೊನೇಷನ್ ಕೊಟ್ಟಿದ್ದೆ, ನಮ್ಮ ಹೆಸರು ಹೇಳಿಲ್ಲ ನೀವು ಅಲ್ಲಿ ಸಭೆಯಲ್ಲಿ, ಬೇಸರ ಆಯಿತು. ಇನ್ನು ಈ ಸಂಸ್ಥೆಗೆ ಒಂದು ಪೈಸೆ ದುಡ್ಡು ಕೊಡೋದಿಲ್ಲ, ಇಷ್ಟು ಸಿಟ್ಟು ಬಂದ್ಬಿಡ್ತದೆ ಆ ಅಗೌರವಾಗಿದ್ದಕ್ಕೋಸ್ಕರ. ಹಾಗೆ ಅಗೌರವ, ಇನ್ಸಲ್ಟ್ ಹಿಂಗೇನೋ ಆದಾಗ ಬೇಡ, ಉಸಾವರಿ ಬೇಡ. ಯಾರಾದರೂ ಅಷ್ಟೇ ಅಂತ ಹಿಂಗೆ ಅಂದ್ಕೊಂಡು ಆ ಅಗೌರವ ತಿರಸ್ಕಾರ ಬಂದಾಗ ಆ ಕಹಿ ಪ್ರಸಂಗ ಆಗ ಅನಿಸ್ತದವನಿಗೆ, ನಾನು ಇಲ್ಲಿ ಡೊನೇಷನ್ ಕೊಟ್ಟು ನನ್ನ ಹೆಸರು ಕೀರ್ತಿ ಪ್ರಚಾರ ಬರಲಿ ಅಂತ ಅಂದ್ಕೊಳ್ಳೋ ಬದಲಾಗಿ ನಾನು ದೇವತಾ ಕಾರ್ಯಕ್ಕೆ, ಜ್ಞಾನ ಕಾರ್ಯಕ್ಕೆ ಉಪಯೋಗ ಮಾಡಿದರೆ ಪುಣ್ಯ ಆದರೂ ಬರ್ತಿತ್ತು, ದೇವರ ಅನುಗ್ರಹವಾದರೂ ದೊರೆಯುತ್ತಿತ್ತು, ಸಾರ್ಥಕ ಕೆಲಸ ಆಗ್ತಿತ್ತು. ಇನ್ನು ಮೇಲೆ ಅದನ್ನೇ ಮಾಡ್ತೇನೆ ಅಂತ ಟರ್ನಿಂಗ್ ಪಾಯಿಂಟ್, ಬದಲಾವಣೆ ಕಡೆಗೆ ತಿರುಗಿದ ಅಂತಂದರೆ ಅವನ ಉದ್ದೇಶ ಕೂಡ ಸಾರ್ಥಕವಾಗ್ತದೆ ಮತ್ತು ಸಮರ್ಪಕವಾಗ್ತಾನೋ ಮಾತನ್ನು ನೋಡ್ತಕ್ಕಂಥದ್ದು. ಈ ಸಾಧನೆ ಮಾಡಿರ್ತಕ್ಕಂಥವರ ಪಟ್ಟಿ ನಾವು ತೆಗೆದು ನೋಡಿದ್ವಿ ಅಂತಂದರೆ, ಸಾಧಕರ ಪಟ್ಟಿ, ಅವರ ಜೀವನದಲ್ಲಿ ಒಂದಲ್ಲ ಒಂದು ಟರ್ನಿಂಗ್ ಪಾಯಿಂಟ್ ಬಂದೇ ಇದೆ. ಸಾಧಕರಲ್ಲಿ ಒಂದಲ್ಲ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಬದಲಾವಣೆಯ ತಿರುವು ಇದ್ದಿರುವುದನ್ನು ಕಾಣಬಹುದಾಗಿದೆ. ಅಂದಿನ ಕಾಲದಲ್ಲೇ ಮುಂದೆ ಬರಲಿಕ್ಕಿದೆ ಭಾಗವತದ್ದೇ ಕಥೆ. ಧ್ರುವರಾಜ ತನ್ನ ಮಲತಾಯಿಯ ಮಾತಿನಿಂದ ಬೇಸರಗೊಂಡು ತಪಸ್ಸಿಗೆ ಹೋದ. ಬಹುಶಃ ಮಲತಾಯಿ ಬೈದಿರಲಿಲ್ಲ ಅಂದರೆ ಅವನು ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳುವ ಸಂದರ್ಭ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬರ್ತಿರಲಿಲ್ಲ. ಒಳ್ಳೆ ಸಾಧನೆಗೆ ಅವಕಾಶ ಆಯ್ತದೆ. ಹಾಗೆ ವಿದುರ ಪ್ರಸ್ತುತ ಕಥೆ. ಈಗ ತೀರ್ಥಯಾತ್ರೆ ಹೊರಟ ಇವನು ದುರ್ಯೋಧನ ಬೈದೇ ಇದ್ದಿದ್ದರೆ, ಅವನು ಹೊರಗೆ ಹಾಕ್ರಿ ಅಂತ ಹೇಳದೇ ಇದ್ದಿದ್ದರೆ ಇವನು ವೈರಾಗ್ಯ ಬಾರದೆ ಬಹುಶಃ ಅವನು ಅರಮನೆಯಲ್ಲಿ ಉಳಿತಿದ್ನು ಏನು. ಈಗ ಅವನು ತೀರ್ಥ ಹಾಕಬೇಕು ಒಂದು ಅವಕಾಶ ಆಯಿತು. ಹಾಗೆ ಅವತ್ತಿನ ಕಾಲದ ಸಾಧಕರು, ನಮ್ಮ ಇತ್ತೀಚಿನ ಸಮಯದಲ್ಲಿ ನೋಡುವಂತಾಗಿದ್ದರೆ ಕನಕದಾಸರು, ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ಒಬ್ಬರ ಇಬ್ಬರ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಟರ್ನಿಂಗ್ ಪಾಯಿಂಟ್. ವಿಜಯದಾಸರಂತೂ ಕೂಡ ಅವರನ್ನು ಕೂಸಿ ಮಗ ದಾಸ, ಅಪರಾಧಪರ ಲೆಕ್ಕ ಅಂತೇನೆಲ್ಲ ಅವ್ರ ಬಗ್ಗೆ ತಿರಸ್ಕಾರದ ನಿಂದೆಯ ಮಾತುಗಳು ಬಂತು. ದುಃಖ ಆಯಿತು, ಅವರಿಗೆ ಬೇಸರ ಆಯಿತು. ಸಾಕು ಉಸಾಬರಿ, ತ್ಯಾಗ ಮಾಡಿರಲ್ಲ, ಕಾಶಿಗೆ ಹೋದರು, ಅಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಸ್ವಪ್ನದಲ್ಲಿ ಪುರಂದರದಾಸರಿಂದ ಅಂಕಿತ ಪ್ರಾಪ್ತಿಯಾಯಿತು. ಆಮೇಲೆ ಅವರ ಸಾಧನೆ ಟರ್ನಿಂಗ್ ಪಾಯಿಂಟ್, ಬದಲಾವಣೆ ಆಗಿದ್ದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಪ್ರಸನ್ನ ವೆಂಕಟರು ಕೂಡ ಮನೆಯಲ್ಲಿ ಅತ್ತಿಗೆ ಸಿಕ್ಕಾಪಟ್ಟೆ ಬೈತಿದ್ದರು. ನೀನು ನಾಲಾಯಕ ವ್ಯಕ್ತಿ, ಮನೆ ಬರೇ ದಂಡ ಪಿಂಡ, ಊಟಕ್ಕೆ ಮೂಲ, ಹಾಗೆ ಹೀಗೆ ಅಂತೆಲ್ಲ ಬೇಸರದಿಂದ ತಿರುಪತಿ ಹೋಗ್ತಾರೆ, ಅನುಗ್ರಹ ಪಡ್ಕೋತಾರೆ. ಆ ಭಗವಂತ ಆಶೀರ್ವಾದದಿಂದ ಪರಿವರ್ತನೆ ಪಡ್ಕೊಂಡ್ರು ಪ್ರಸನ್ನ ವೆಂಕಟ ದಾಸರು. ಹಾಗೆಯೇ ಅನೇಕ ಸಾಧಕರು, ಒಬ್ಬರಲ್ಲ ಇಬ್ಬರಲ್ಲ. ಇನ್ನೂ ಇತ್ತೀಚಿನವರನ್ನು ನೋಡುವಂತಾಗಿದ್ದರೆ ಕೊಪ್ಪಳ ಹತ್ತಿರ ಮಾದನೂರು ವಿಷ್ಣುತೀರ್ಥರ ಬೃಂದಾವನ ಇದೆ. ಆ ವಿಷ್ಣುತೀರ್ಥರು ಕೂಡ ಅದು ಟರ್ನಿಂಗ್ ಪಾಯಿಂಟ್, ಬದಲಾವಣೆ ಸಂದರ್ಭ. ಹೀಗೆ ಒಂದೊಂದು ಬದಲಾವಣೆ ಸಂದರ್ಭ ಬಂದಿರ್ತಾನೆ ಮಾತನ್ನು ನೋಡ್ತಕ್ಕಂಥದ್ದು. ಹಾಗೆಯೇ ಮುಂದಿನ ಪಾಯಿಂಟ್ ನೋಡೋದಾದರೆ ಹರಪನಹಳ್ಳಿ ಭೀಮವ್ವರಂಥ ಸಾಧಕಿಯರು ನಮ್ಮ ಮಧ್ಯದಲ್ಲಿರುವುದು ಜ್ವಲಂತ ನಿದರ್ಶನವೆನ್ನಬಹುದು. ಇದನ್ನು ಮತ್ತೆ ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ, ಹರಪನಹಳ್ಳಿ ಭೀಮವ್ವ ಚಿಕ್ಕ ವಯಸ್ಸಿನಲ್ಲೇ ಗಂಡನ ಕಳ್ಕೊಂಡ್ರು. ಆಗಿನ ಕಾಲದಲ್ಲಂತೂ ಇನ್ನೂ ಅಷ್ಟ ವರ್ಷ ಭವೇತ್ ಕನ್ಯಾ ಮಾತಿನಂತೆ ಬೇಗನೆ ಮದುವೆ ಆಗತಕ್ಕಂಥದ್ದು.
ಇನ್ನೂ 12 ವರ್ಷ 13 14 ವರ್ಷ ಅಷ್ಟೇ ಮದುವೆಯಾಗಿ ಅಷ್ಟೇ 2-3 ವರ್ಷ ಸ್ವಲ್ಪ ಸಮಯದಲ್ಲೇ ಆ ಭೀಮವ್ವನ ವಯಸ್ಸು 13-14 ದಾಟಿರಲಿಲ್ಲ. ಗಂಡ ತೀರ್ಕೊಂಡ್ಬಿಟ್ರೆ ಆಗ ಅವರಿಗೆ ವೈರಾಗ್ಯ ಬಂದಿತು, ಟರ್ನ್ ಆಯಿತು, ಕೃತಿಗಳ ರಚನೆ ಮಾಡಿದರು, ಅವರ ಸಾಧನೆಗೆ ಮಾರ್ಗ ಆಯ್ತದು. ಅಂದರೆ ಏನೋ ಒಂದಷ್ಟು ಕಹಿ ಪ್ರಸಂಗ ನಡೆದಾಗ ಅದನ್ನ ಸಾಧನೆಗೆ ನಾನು ಪೂರಕವಾಗಿ ತಗೊಳ್ತೇನೆ ಅಂತ. ಬಹುಶಃ ಇಂಥ ಸಂದರ್ಭಗಳು ಬಂತು ಅಂದರೆ ನಾವು ಅನೇಕ ಉದಾಹರಣೆ ನೋಡ್ತೀವಿ. ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳು ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ಮನೇಲಿ ಇಂಥ ಒಂದು ಸಂದರ್ಭ ಏನೋ ಬಂತು, ಗಂಡನಿಗೆ ಪ್ಯಾರಾಲೈಟಿಕ್ ಆಯ್ತೋ, ಎಲ್ಲ ಅನುಕೂಲ ಇರತಕ್ಕಂಥವರೇ, ಇಬ್ಬರು ಗಂಡ ಹೆಂಡತಿ ಒಳ್ಳೆ ಉದ್ಯೋಗದಲ್ಲೇ ಇದ್ದವರು. ಆಗ ಹೆಂಡತಿ ಏನು ಮಾಡ್ತಾಳೆ, ಭಗವಂತನ ಸ್ಮರಣೆ ಮಾಡೋದಕ್ಕೋಸ್ಕರ ನಾನು ಸಂಗೀತ ಅಭ್ಯಾಸ ಮಾಡ್ತೇನೆ, ಸಂಗೀತವನ್ನು ಭಗವಂತ ಒಲಿಸ್ಕೊಳ್ತೇನೆ ಅಂತೇಳಿ ಸಂಗೀತ ಕಡೆ ಬರ್ತಾರೆ. ಹೀಗೆ ಒಂದೊಂದು ಸಾಧನೆ, ಒಂದೊಂದು ಅವಕಾಶ, ಆ ಮೂಲಕ ಅದು ಪ್ಲಸ್ ಪಾಯಿಂಟ್ ಅಂತ ನಾವು ಭಾವಿಸ್ಬೇಕು. ಅದನ್ನು ಕೆಟ್ಟದಂತ ಭಾವಿಸೋದು ಬೇಡ. ದೇವರು ಅವಕಾಶ ಕೊಟ್ಟ, ನಿನ್ನ ಸಾಧನೆಗೆ ಮತ್ತೊಂದು ಅವಕಾಶ ಬರ್ತಾ ಇದೆ, ಈ ಕಡೆಗೆ ತಿರುಗು, ಇದು ಭಗವಂತ ಕೊಟ್ಟ ವರ ಅಂತ ನಾವು ತಿಳಿದುಕೊಳ್ಬೇಕು. ಆ ಮಾತನ್ನು ಕೂಡ ನೋಡ್ತಕ್ಕಂಥದ್ದು. ಹಾಗಾಗಿ ವಿದುರನ ಕಥೆಯಿಂದ ಈ ಸಂದೇಶವನ್ನು ತಿಳ್ಕೊಳ್ಬೇಕಾಗಿದೆ. ನಮ್ಮ ಪ್ರಪಂಚದಲ್ಲಿಯೂ ಕೂಡ ಅಥವಾ ಸಂಸಾರದಲ್ಲಿಯೂ ಕೂಡ ಅನೇಕ ಸಮಸ್ಯೆ ಬರ್ತದೆ. ಇವತ್ತು ಆಗಲೇ ಹೇಳ್ತಾನೆ, ನಮ್ಮ ಮಿತ್ರರೋ ಮತ್ತಾರೋ ಅತ್ಯಂತ ಆಪ್ತರೋ ನಾಳೆ ಅವರೇ ತಿರುಗಿ ಬೀಳ್ತಾರೆ. ಆಗ ಇಷ್ಟು ದಿವಸ ನಾನು ಮಾಡಿದ್ದೆಲ್ಲ ವ್ಯರ್ಥ ಆಯಿತು, ಇದರ ಬದಲು ದೇವರ ಸೇವೆ ಮಾಡಿದ್ದರೆ ಇಟ್ಟು ನಾನು ಮೋಕ್ಷ ಪಡ್ಕೋತಿದ್ದೇನೋ ಅಂತ ಆಗ ಜ್ಞಾನೋದಯ ಆಗ್ತದೆ. ಟರ್ನಿಂಗ್ ಪಾಯಿಂಟ್, ಬದಲಾವಣೆ ಆಗಿಬಿಡ್ತದೆ. ಬಿಟ್ಟೇ ಬಿಡ್ತಾನೆ ಉಸಾಬರಿ, ಇನ್ಯಾರದೇ ಬೇಡ, ನನ್ನ ಸಮಯ ಇದ್ದರೆ ದೇವರ ಸೇವೆಯನ್ನೇ ಮಾಡ್ತೇನೆ, ಹಣ ಇದ್ದರೆ ದೇವರ ಪೂಜೆಗೆ, ದೇವತಾ ಕಾರ್ಯಕ್ಕೆ, ಧರ್ಮ ಕಾರ್ಯಕ್ಕೆ, ಜ್ಞಾನ ಕಾರ್ಯಕ್ಕೆ ಬಳಸ್ತೇನೆ, ತೀರ್ಮಾನ ಮಾಡ್ತೇನೆ. ಅದನ್ನು ಸಾರ್ಥಕ ಪುಣ್ಯ ಆಗ್ತದೆ, ಪುಣ್ಯ ಬರ್ತದೆ, ಜ್ಞಾನ ಬರ್ತದೆ. ಈ ಜನರನ್ನು ಒಲಿಸಿ ನಾಳಿಂತಹ ಉಲ್ಟಾ ಮಾತನಾಡಿಸ್ಕೊಂಡ್ರೆ ಯಾಕೆ ಬೇಕಿದು ಅಂತ, ಇದು ಒಳ್ಳೆಯ ಅವಕಾಶ ಅನ್ನೋ ಅರ್ಥ. ಹಾಗಾಗಿ ಕಹಿ ಪ್ರಸಂಗಗಳನ್ನು ಸಿಹಿ ಸೂಚಕವನ್ನಾಗಿ ನಾವು ಅವುಗಳನ್ನು ಬೆಳೆಸಿ ಬಳಸಿ ಕೊಳ್ಳಬಹುದಾಗಿದೆ ಅನ್ನೋದನ್ನು ಕೂಡ ನೋಡ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಗವತದಲ್ಲಿಯ ಯದಾ ಅಂತ ಒಂದು ಶಬ್ದ ಉಂಟು ಭಾಗವತದಲ್ಲಿ. ವಿದುರ ಯದಾ ಯಾವಾಗ ಈ ರೀತಿ ದುರ್ಯೋಧನ ಮಾತನಾಡಿದ ಆಗ ತೀರ್ಥಯಾತ್ರೆಗೆ ಹೊರಡಲು ಮನಸ್ಸು ಮಾಡಿದ್ದಾನೆ. ಯದಾ ಅಂದರೆ ಏನು? ಸಾಮಾನ್ಯ ಯದಾ ಅಂದರೆ ಯಾವಾಗ ಅಂತ ಕಾಲಾರ್ಥ ಬಂದಿರ್ತದೆ, ಯಾವ ಕಾಲದಲ್ಲಿ ಅನ್ನೋ ಅರ್ಥ ಆಗಿಬಿಡ್ತದೆ. ಹಾಗರ್ಥ ಅಲ್ಲ ಅಂತ ಮಧುರ ತಾತ್ಪರ್ಯದಲ್ಲಿ ವಿವರಣೆ ಕೊಡ್ತಾರೆ. ಯದಾ ಶಬ್ದಕ್ಕೆ ನೀವು ಹೇಳಿದ ಹಾಗೆಯೇ ಕಾಲಾರ್ಥ ಅನ್ನುವ ಅರ್ಥವೂ ಒಂದು ಉಂಟು, ಹೇತು ಅನ್ನುವ ಒಂದು ಅರ್ಥವೂ ಉಂಟು, ಅಂದರೆ ಕಾರಣ ಅಂತ ಅರ್ಥ. ಯದಾ ತದೇತಿ ಹೇತ್ವರ್ಥೆ ಕಾಲಾರ್ಥೆ ಚಾಪಿ ಭಣ್ಯತೆ ಕೋಶ ಇದು ಎಂಬ ಕೋಶದ ಪ್ರಕಾರ ಯದಾ ಶಬ್ದಕ್ಕೆ ಕಾಲಾರ್ಥ ಅಂತ ಇಟ್ಕೊಂಡಾಗ ಯಾವ ಸಮಯದಲ್ಲಿ ಅಂತ ಅರ್ಥ, ಕಾರಣ ಅನ್ನೋ ಅರ್ಥ ಇಟ್ಕೊಂಡಾಗ ಯಾವ ಕಾರಣಕ್ಕಾಗಿ ಅಂತ ಅರ್ಥ. ಯಾವ ಕಾರಣಕ್ಕಾಗಿ ಧೃತರಾಷ್ಟ್ರ ತನ್ನ ಸೊಸೆಗೆ ಅವಮಾನವಾದಾಗಲೂ ತಡೆಯುವ ಪ್ರಯತ್ನ ಮಾಡಲಿಲ್ಲ, ಯಾವ ಕಾರಣಕ್ಕಾಗಿ ಪಾಂಡವರನ್ನ ಅರಗಿನ ಮೇಲೆಯಲ್ಲಿ ದುರ್ಯೋಧನಾದಿಗಳು ಕೊಲ್ಲಲು ಪ್ರಯತ್ನಿಸಿದರೂ ತಡೆಯಲಿಲ್ಲ, ಯಾವ ಕಾರಣಕ್ಕಾಗಿ ದುರ್ಯೋಧನನೇ ವಿದುರನನ್ನು ಬೈದು ದಾಸಿಪುತ್ರನಂತೆಲ್ಲ ಹೀಯಾಳಿಸಿ ಮನೆ ಬಿಟ್ಟು ಹೊರಗೆ ಹಾಕುವಾಗಲೂ ಕೂಡ ಧೃತರಾಷ್ಟ್ರ ಏನು ಮಾತಾಡಲಿಲ್ಲ. ಯಾವ ಕಾರಣಕ್ಕಾಗಿ? ಆ ಕಾರಣಕ್ಕಾಗಿ ವಿದುರ ಅರಮನೆಯಿಂದ ತೀರ್ಥಯಾತ್ರೆಗೆ ಹೊರಡುವ ಪ್ರಯತ್ನವನ್ನು ಮಾಡಿದ್ದಾನೆ ಅಂತ ಇಟ್ಕೊಳ್ಬೇಕು ಅಂತ ಆ ಮಾತಿನ ಅರ್ಥ. ಮುಂದೆ ವಿದುರ ಉದ್ಧವನ ಭೇಟಿ ಆಗ್ತಾನೆ ಅನ್ನೋ ಮಾತು ಬರ್ತದೆ. ಎಲ್ಲಿ ಭೇಟಿಯಾಯಿತು? ವಿದುರನಿಗೆ ಉದ್ಧವನ ಭೇಟಿಯಾದುದು ಎಲ್ಲಿ? ಅದಕ್ಕೆ ಉತ್ತರ ಯಮುನಾ ದಡದಲ್ಲಿ. ಆಗ ಉದ್ಧವನನ್ನು ಕಂಡಿದ್ದಾನೆ, ಏನು ಅವನಿಗೆ ಆನಂದ ಉಂಟಾಯಿತು. ಆನಂದೋದ್ರೇಕದಿಂದ ಸಾಲು ಸಾಲಾಗಿ ಪ್ರಶ್ನೆ ಕೇಳಿಬಿಡ್ತಾನಂತೆ. ಅವನಿಗೆ ಕೃಷ್ಣ ಹೇಗಿದ್ದಾನೆ, ವಸುದೇವ್ ಹೇಗಿದ್ದಾನೆ, ದೇವಕಿ ಹೇಗಿದ್ದಾರೆ, ಒಬ್ಬರಿಗಿಂತ. ಇಲ್ಲಿ ಕೃಷ್ಣ ಹೇಗಿದ್ದಾನೆ ಪ್ರಶ್ನೆ ಕೇಳುವಾಗ ಮತ್ತೊಂದು ಪ್ರಶ್ನೆ ಬರ್ತದೆ, 15ನೇ ಪ್ರಶ್ನೆಯದು. ಶ್ರೀಕೃಷ್ಣನು ಸದಾ ಕ್ಷೇಮವಾಗಿರುವುದರಿಂದ ಶ್ರೀಕೃಷ್ಣನು ಕ್ಷೇಮವೇ ಎಂಬ ವಿದುರನ ಪ್ರಶ್ನೆಯು ಸಮಂಜಸವೇ? ಸಾಮಾನ್ಯವಾಗಿ ಈ ಪ್ರಶ್ನೆ ಬರ್ತದೆ. ಯಾರೋ ಬೇರೆಯವರು ಭೇಟಿಯಾದರೆ ಕೇಳ್ತೀವಿ, ಆರಾಮಿದ್ದೀರೇನ್ರಿ, ಆರಾಮಿದ್ದೀವಿ. ಡಾಕ್ಟರೇ ಬಂದರು, ಅವ್ರನ್ನೇ ಕೇಳೋದು ಮಾತಾಡಿಸುವಾಗ, ಆರಾಮಿದ್ದೀರೇನ್ರಿ ಅಂತ. ಅನೇಕ ಸಲ ಡಾಕ್ಟರ್ ಜೊತೆಗೆ ಮಾತಾಡಿದಾಗ ಈ ಹೇಳಿದ್ದು ಉಂಟು. ನೀವು ಮಾತಾಡೋ ಹೊತ್ತಿನಾಗ ನಾವು ಏನು ಕೇಳೋದು ಹೊರಗೆ, ಆರಾಮಿದ್ದೀರಿ ಅಂತ ಕೇಳೋ ಹಾಗೇ ಇಲ್ಲ, ಅವರೇ ಡಾಕ್ಟ್ರು. ಹಾಗೆ
ಸಾಕ್ಷಾತ್ ಭಗವಂತ ಎಲ್ಲರ ಕ್ಷೇಮವನ್ನು ನೋಡ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಯಾವಾಗಲೂ ಅವನಿಗೆ ದುಃಖ ಕಷ್ಟ ಇಲ್ಲವೇ ಇಲ್ಲ. ಇಂಥ ಭಗವಂತನಿಗೆ ಕ್ಷೇಮ ಅಥವಾ ದುಃಖ ಉಂಟು ಅನ್ನೋ ಪ್ರಶ್ನೆ ಅಂದ್ರೆ, ಹಾಗಾಗಿ ಭಗವಂತ ಆರಾಮಿದ್ದಾನ, ಭಗವಂತ ಕ್ಷೇಮವಾಗಿದ್ದಾನ ಅಂತ ಪ್ರಶ್ನೆ ಕೇಳ್ತಕ್ಕಂಥ ಸಮಂಜಸವಾಗ್ತದ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಆಚಾರ್ಯರು ಪದ್ಮಪುರಾಣದ ಮಾತನ್ನು ಉಲ್ಲೇಖ ಮಾಡ್ತಾ, ಲೋಕಾನಾಂ ಸುಖಕರ್ತೃತ್ವಂ ಅಪೇಕ್ಷ ಕುಶಲಂ ವಿಭೋ ಪೃಚ್ಛತೆ ಸತತಾನಂದಾತ್ ಕಥಂ ತಸ್ಯೈವ ಪೃಚ್ಛತೆ. ಇದು ಪದ್ಮಪುರಾಣದ ಮಾತು. ಕೃಷ್ಣನು ಲೋಕಕ್ಕೆ ಸುಖ ಉಂಟು ಮಾಡುತ್ತಿರುವನೇ, ಇದು ಪ್ರಶ್ನೆಯ ಅಭಿಪ್ರಾಯ. ಕೃಷ್ಣ ಕ್ಷೇಮವಾಗಿದ್ದಾನೆ ಅಂತ ಅನ್ನೋದಕ್ಕೆ ಇದು ಉತ್ತರ. ಇದನ್ನು ತಿಳ್ಕೊಳ್ಬೇಕು ಅಂತ ನನ್ನ ಅರ್ಥ. ಆ ಕಾರಣ ಇಟ್ಟುಕೊಂಡ್ರೆ ಇದರ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಸಮಂಜಸವಾಗ್ತದೆ. ಇಷ್ಟೇ ಅಲ್ಲ, ನಮ್ಮ ಅನೇಕ ಮಾತುಗಳು ನಮಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಉತ್ತಿಷ್ಟೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಅಂತ ಸುಪ್ರಭಾತ ಕೇಳ್ತೀವಿ. ಅದು ಭಗವಂತನ ಎಬ್ಬಿಸ್ತಕ್ಕಂತಹ ಮಾತುಗಳನ್ನು ಅನೇಕರು ಭಾವಿಸಿದ್ದಾರೆ. ಅಂದರೆ ಏನು ಹೀಗಂದರೆ, ನಮ್ಮಂತೆ ನಿದ್ದೆ ಇರುವವನು ಭಗವಂತ ಅಲ್ಲ. ನಿದ್ದೆ ಇಲ್ಲ ಅವನಿಗೆ. ನಿದ್ದೆ ಯಾರಿಗೆ? ಸುಸ್ತಾದವರಿಗೆ, ಆಯಾಸ ಆದವರಿಗೆ. ಭಗವಂತನ ಸುಸ್ತು ಇಲ್ಲ, ಆಯಾಸವೂ ಇಲ್ಲ, ನಿದ್ದೆನೇ ಅವನಿಗಿಲ್ಲ. ನಿದ್ದೆ ಇಲ್ಲ. ಅಷ್ಟೇ ಅಲ್ಲ, ಯಾವಾಗಲೂ ಎಚ್ಚೆತ್ತಿದ್ದಾನೆ. ದೇವತೆಗಳಿಗೇ ಎಚ್ಚೆತ್ತಿದ್ದಾರೆ ಯಾವಾಗಲೂ. ಅವರಿಗೆ ಅನಿಮಿಷ ಅಂತ ಹೆಸರಿದೆ. ಅವರಿಗೆ ನಿಮಿಷ ಅಂದರೆ ರೆಪ್ಪೆ, ಅನಿಮಿಷ ಅಂದರೆ ರೆಪ್ಪೆ ಇಲ್ಲದೆ ಇರತಕ್ಕಂಥವ್ರು. ರೆಪ್ಪೆನೇ ಇಲ್ಲ, ನಿದ್ದೆ ಮಾಡೋದು ಹೇಗೆ? ಕಣ್ಣು ಮುಚ್ಚಲಿಕ್ಕೆ ಆಗೋದಿಲ್ಲ, ನಿದ್ದೆನೇ ಇಲ್ಲ. ದೇವತೆಗಳಿಗೆ ಆ ರೀತಿ ಇರುವಾಗ ಭಗವಂತ ಅಂತೂ ನಿದ್ದೆನೇ ಇಲ್ಲ ಅವನಿಗೆ. ಹೀಗಿರುವಾಗ ಅವನು ಎಬ್ಸೋದು ಅಂದರೆ ಉತ್ತಿಷ್ಟೋತ್ತಿಷ್ಠ ಗೋವಿಂದ ಅಂತೆಲ್ಲ ಉಂಟು. ಎಬ್ಬಿಸ್ತೀವಿ ನಾವು, ಸುಪ್ರಭಾತ ಹೇಳ್ತೀವಿ ಅಂತ. ಆ ರೀತಿ ಅರ್ಥ ಅಂತ ಅರ್ಥ ಅಲ್ಲ. ಆ ಮಾತು ಏನು ಅರ್ಥ ಆಗರೆ ಅಂತಂದರೆ, ಲೋಕಮಂಗಲ ಕಾರ್ಯದಲ್ಲಿ ತೊಡಗು ಭಗವಂತ, ಇದಕ್ಕೆ ಅರ್ಥ. ಹೊರತು ಭಗವಂತನನ್ನು ಅವನು ಮಲ್ಕೊಂಡಿದ್ದಾನೆ, ಗೊರಿಕೆ ಹೊಡಿತಾ ಇದ್ದಾನೆ, ಯಾಕೋ ತಡ ಮಾಡಿದ್ದಾನೆ ಹೇಳಲಿಕ್ಕೆ ಅಂತ ಅಂದ್ಕೊಂಡು ಎಬ್ಸೋದು ಅನ್ನೋ ಅರ್ಥ ಅಲ್ಲ. ನಿದ್ದೆ ಭಗವಂತನಿಗಿಲ್ಲ. ಆಗ ಭಗವಂತ ನೀನು ಎಚ್ಚೆತ್ತು ಅನ್ನೋ ಅರ್ಥ ಅಲ್ಲ, ಲೋಕಮಂಗಲ ಕಾರ್ಯದಲ್ಲಿ ತೊಡಗುವನಾಗು ಭಗವಂತ ಅಂತ ಪ್ರಾರ್ಥನೆ ಮಾಡತಕ್ಕಂಥದ್ದೇ ಆ ಸುಪ್ರಭಾತದಂಥ ಮಾತುಗಳ ಅರ್ಥ ಆಗಿದೆ. ಹಾಗೆ ಕೃಷ್ಣನು ಕ್ಷೇಮವಾಗಿರುವನೆಂತೇನು ಇದರ ಪ್ರಶ್ನೆ ಕೇಳ್ತಾನೆ. ಕೃಷ್ಣ ಕ್ಷೇಮವಾಗಿ ಇದ್ದೇ ಇದ್ದಾನೆ ಯಾವಾಗಲೂ. ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡ್ತಾ ಇದ್ದಾನೆಯೇ, ಇದು ಪ್ರಶ್ನೆ ಅರ್ಥ ತಿಳ್ಕೊಳ್ಳೋದು. ಯಾರಿಗೆ ಕ್ಷೇಮ ಇಲ್ಲ ಅವ್ರನ್ನ ಕೇಳಬೇಕು ಕ್ಷೇಮವಾಗಿದ್ದಾರಂತ. ಆರಾಮ ತಪ್ತದೆ ಅವ್ರಿಗೆ ಆರಾಮಿದ್ದೀರಾ, ಆರಾಮ್ ತಪ್ಪೂರಿಗೆ ಕೇಳಬೇಕು. ಆರಾಮಿದ್ದರೆ ಆರಾಮಿದ್ದರೆ ಕೇಳೋದು. ಆ ಕಾರಣಕ್ಕೋಸ್ಕರ ಈ ಮಾತನ್ನು ಚಿಂತನೆ ಮಾಡಬೇಕು ಅಂತ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇಂದಿನ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.